next one. So in that we are discussing the first chapter, that is units and measurement of angle. So in this chapter first we have derived two relations. One is arc length S is equal to r theta, and other one is area of a sector A is equal to half r square theta. So these two relations we have derived in the last class, and also we have derived that 1 radian is a constant angle. 1 radian is a constant angle. So for that ನಾವು ಡಿರೈವ್ ಮಾಡಬೇಕಾದ್ರೆ 1 ರೇಡಿಯನ್ಗೆ ವ್ಯಾಲ್ಯೂ ಏನು ಬಂದಿತ್ತು ಅಂದರೆ 1 ರೇಡಿಯನ್ ಇಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ ಪೈ ಡಿಗ್ರೀಸ್ ಅಂತ ಬಂದಿತ್ತು. ಸೊ ರೇಡಿಯನ್ಸನ್ನು ನಾವು ಡಿಗ್ರೀಸಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಟು ಮಲ್ಟಿಪ್ಲೈ ಬೈ 180 ಬೈ ಪೈ ಅಂತ. ಸಿಮಿಲರ್ಲಿ ರಿವರ್ಸ್, ಸಪೋಸ್ ನೀವು ಡಿಗ್ರೀಸನ್ನ ರೇಡಿಯನ್ಸಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಆರ್ ಯು ಕ್ಯಾನ್ ರೈಟ್ 1 ಡಿಗ್ರಿ ಈಸ್ ಈಕ್ವಲ್ ಟು ಪೈ ಬೈ 180 ರೇಡಿಯನ್ಸ್. ಪೈ ಬೈ 180 ರೇಡಿಯನ್ಸ್. ಸೊ ಈ ಕನ್ವರ್ಷನ್ಸ್ ಯಾವ ಥರ ಬರುತ್ತೆ ಅಂತ ನಾವು ಡಿರೈವ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಆಲ್ಸೋ ಇವೆರಡು ಈಕ್ವೇಷನ್ಸನ್ನು ಡಿರೈವ್ ಮಾಡಿದ್ವಿ. ಒನ್ ಈಸ್ ಆರ್ಕ್ ಲೆಂತ್ ಎಸ್ ಇಸ್ ಈಕ್ವಲ್ ಟು ಆರ್ ಥೀಟಾ, ಆ್ಯಂಡ್ ಏರಿಯಾ ಆಫ್ ಎ ಸೆಕ್ಟರ್ ಎ ಇಸ್ ಈಕ್ವಲ್ ಟು ಹಾಫ್ ಆರ್ ಸ್ಕ್ವೇರ್ ಥೀಟಾ ಅಂತ. ಸೊ ಇದರಲ್ಲಿ ನೋಡಿ ಕನ್ವರ್ಷನ್ಸ್ ಮೇಲೆ ಡಿಗ್ರೀಸನ್ನು ರೇಡಿಯನ್ಸ್ಗೆ ಯಾವ ಥರ ಕನ್ವರ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಒಂದಷ್ಟು ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ದೆ ಲಾಸ್ಟ್ ಕ್ಲಾಸಲ್ಲಿ. ಸೊ ಟುಡೇ ಆರ್ ಗೋಯಿಂಗ್ ಟು ಡಿಸ್ಕಸ್ ಸಮ್ ಮೋರ್ ಪ್ರಾಬ್ಲಮ್ಸ್ ಆನ್ ದೀಸ್ ಟು ರಿಲೇಷನ್ಸ್ ಆ್ಯಂಡ್ ಆಲ್ಸೋ ಕನ್ವರ್ಷನ್ ಆಫ್ ಆ್ಯಂಗಲ್ ಫ್ರಮ್ ರೇಡಿಯನ್ಸ್ ಟು ಡಿಗ್ರೀಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ಒಂದು ಪ್ರಾಬ್ಲಮ್ ಆಗಿತ್ತು ಎಕ್ಸಾಂಪಲ್ಸಲ್ಲಿ. ಸೊ ಟುಡೇ ಐಲ್ ಕನ್ಸಿಡರ್ ಸೆಕೆಂಡ್ ಎಕ್ಸಾಂಪಲ್ ಇನ್ ದಿಸ್. ಸೆಕೆಂಡ್ ಒನ್, ಎಕ್ಸ್ಪ್ರೆಸ್ ದಿ ಫಾಲೋಯಿಂಗ್ ಇನ್ ಡಿಗ್ರೀಸ್. ಎಕ್ಸ್ಪ್ರೆಸ್ ದಿ ಫಾಲೋಯಿಂಗ್ ಇನ್ ಡಿಗ್ರೀಸ್. ಸೊ ಅಲ್ಲಿ ರೇಡಿಯನ್ಸಲ್ಲಿ ಕೊಟ್ಟಿರ್ತಾರೆ ಆ್ಯಂಗಲು, ಅದನ್ನು ಡಿಗ್ರೀಸಿಗೆ ಕನ್ವರ್ಟ್ ಮಾಡಬೇಕು ನೀವು. ಎಕ್ಸ್ಪ್ರೆಸ್ ದಿ ಫಾಲೋಯಿಂಗ್ ಇನ್ ಡಿಗ್ರೀಸ್ ಅಂತ. ಸೊ ಫಾರ್ ದಟ್ ಫಸ್ಟ್ ಒನ್ ಈಸ್ pi by 2 radians. pi by 2 radians. ಸೊ ಅಲ್ಲಿ pi by 2 radians ಅಂತ ಕೊಟ್ಟಿದ್ದಾರಲ್ಲ, ಇದನ್ನು ನೀವೀಗ ಡಿಗ್ರೀಸಿಗೆ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ಡಿಗ್ರೀಸಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ವಿ ನೋ ದಟ್ 1 ರೇಡಿಯನ್ ಇಸ್ ಈಕ್ವಲ್ ಟು 180 ಬೈ ಪೈ ಡಿಗ್ರೀಸ್ ಅಂತ ಗೊತ್ತಿದೆ. ಅಂದರೆ ರೇಡಿಯನ್ಸನ್ನು ನಾವು ಡಿಗ್ರೀಸಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಟು ಮಲ್ಟಿಪ್ಲೈ ಬೈ 180 ಡಿವೈಡೆಡ್ ಬೈ ಪೈ. ಸೊ ಫಾರ್ ದಟ್ ಐಲ್ ಕನ್ಸಿಡರ್ ದಿಸ್ ಆಸ್ pi by 2 ರೇಡಿಯನ್ಸ್ ಕೊಟ್ಟಿದ್ದಾರೆ. ಸೊ ಟು ಕನ್ವರ್ಟ್ ದಿಸ್ ಆ್ಯಂಗಲ್ into degrees you have to multiply by 180 divided by pi. 180 divided by pi. So in this pi gets cancels. 2 idda 180 na divide madare ಏನು ಬರುತ್ತೆ, that is equal to 90 degrees ಅಂತ ಬರುತ್ತೆ. So pi by 2 radians ಅಂದ್ರೆ that is equal to 90 degrees ಅಂತ ಆಗುತ್ತೆ. Like this you can convert angle from radians to degrees ಅಂತ. Similarly second example, say 2 pi by 3 radians. 2 pi by 3 ರೇಡಿಯನ್ಸ್ ಇದೆ, ಇದನ್ನು ನೀವು ಡಿಗ್ರೀಸಿಗೆ ಕನ್ವರ್ಟ್ ಮಾಡಬೇಕು. ಸೊ ಇದನ್ನು ಡಿಗ್ರೀಸಿಗೆ ಕನ್ವರ್ಟ್ ಮಾಡೋಕ್ಕೆ ಸೇಮ್ ಪ್ರೊಸೀಜರು. 2 pi by 3 ಇಂಟು ಹ್ಯಾವ್ ಟು ಮಲ್ಟಿಪ್ಲೈ ಬೈ 180 ಡಿವೈಡೆಡ್ ಬೈ ಪೈ ಹಿಯರ್. ಸೊ 180 ಬೈ ಪೈ ಇದ್ದ ಮಲ್ಟಿಪ್ಲೈ ಮಾಡಿದಾಗ ಪೈ ಗೆಟ್ಸ್ ಕ್ಯಾನ್ಸಲ್ಸ್, ದಟ್ ಈಸ್ 2 ಇಂಟು 180 ಡಿವೈಡೆಡ್ ಬೈ 3 ಅಂತ ಆಗುತ್ತೆ. ಸೊ 2 ಇಂಟು 180 ಅಂದರೆ ದಟ್ ಈಸ್ 360 ಡಿವೈಡೆಡ್ ಬೈ 2 ಅಂತ ಏನು ಬರುತ್ತೆ, ಸಾರಿ ಡಿವೈಡೆಡ್ ಬೈ 3 ಅಂತಾರೆ, ದಟ್ ಈಸ್ ಈಕ್ವಲ್ ಟು 120 ಡಿಗ್ರೀಸ್ ಅಂತ ಬರುತ್ತೆ. 3 ಇದ್ದ ಡಿವೈಡ್ ಮಾಡಿದ್ರೆ 360ನ ವಿ ಗೆಟ್ 120 ಡಿಗ್ರೀಸ್. ಸೊ ದಟ್ ಮೀನ್ಸ್ ದಟ್ 2 pi by 3 ರೇಡಿಯನ್ಸ್ ಅಂದರೆ ದಟ್ ಈಸ್ ಈಕ್ವಲ್ ಟು 120 ಡಿಗ್ರೀಸ್ ಅಂತ ತೊಗೊಳ್ತೀವಿ. ಸಿಮಿಲರ್ಲಿ ನೆಕ್ಸ್ಟ್ ಎಕ್ಸಾಂಪಲ್, ಸೆ 5 pi by 4 ರೇಡಿಯನ್ಸ್. ಸೊ 5 pi by 4 ರೇಡಿಯನ್ಸ್ ಅಂತ ಇದೆ, ಇದನ್ನು ನೀವು ಡಿಗ್ರೀಸಿಗೆ ಕನ್ವರ್ಟ್ ಮಾಡಬೇಕಂದ್ರೆ have to multiply by 180 by pi, that is 5 pi by 4 into 180 divided by pi. So in this pi gets cancels. So 4 idda 180 na divide madre, that is 45 anta barutte. So 45 into 5 anta. Okay, 45 into 5 madre we get 225 degrees anta. 225 degrees. So that means that 5 pi by 4 radians is equal to 225 degrees ಅಂತ ಆಗುತ್ತೆ. ನೆಕ್ಸ್ಟ್ ಒನ್, ಸೊ 11 pi by 5 radians. ಸೊ 11 pi by 5 radians ಅಂತ ಇದೆ, ಅದನ್ನು ಡಿಗ್ರೀಸಿಗೆ ಕನ್ವರ್ಟ್ ಮಾಡಬೇಕು. ಸೊ ಇದನ್ನು ಡಿಗ್ರೀಸಿಗೆ ಕನ್ವರ್ಟ್ ಮಾಡಿದ್ರೆ ವಿ ಗೆಟ್ 11 pi by 5 radians ಇಂಟು 180 ಡಿವೈಡೆಡ್ ಬೈ ಪೈ ಅಂತ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇದರಲ್ಲಿ ಒನ್ಸ್ ಅಗೇನ್ pi ಗೆಟ್ಸ್ ಕ್ಯಾನ್ಸಲ್ಸ್, 180 ಇಂಟು 11 ಮಾಡಿ ಡಿವೈಡ್ ಬೈ 5 ಮಾಡಬೇಕಿಲ್ಲಿ. ಸೊ ಈ ಕ್ಯಾಲ್ಕುಲೇಷನ್ಸ್ ಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಯೂಸ್ ಮಾಡ್ಬೋದು. 180 ಇಂಟು 11 ಡಿವೈಡೆಡ್ ಬೈ 5 ಅಂತ ಮಾಡಿದರೆ ದೆನ್ ವಿ ಗೆಟ್ ದಿ ಆ್ಯಂಗಲ್ ಆ್ಯಸ್ 3
396 ಡಿಗ್ರೀಸ್ ಅಂತ ಬರುತ್ತೆ. 396 ಡಿಗ್ರೀಸ್. ಸೊ ಈ ಕ್ಯಾಲ್ಕುಲೇಷನ್ಸ್ಗೆಲ್ಲ ನೀವು ಬೇಕಾದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು. 396 ಡಿಗ್ರೀಸ್ ಅಂತ ಬರುತ್ತೆ. ಸೊ ದಟ್ ಈಸ್ ದಿ ಕನ್ವರ್ಷನ್ ಅಂತ. ಸೊ ಲೈಕ್ ದಿಸ್ ಯಾವುದೇ ಒಂದು ಆ್ಯಂಗಲ್ನ ರೇಡಿಯನ್ಸಲ್ಲಿ ಕೊಟ್ಬಿಟ್ಟು ಡಿಗ್ರೀಸಿಗೆ ಕನ್ವರ್ಟ್ ಮಾಡಿ ಅಂದರೆ ಜಸ್ಟ್ ನೀವೇನು ಮಾಡಬೇಕಾದ್ರೆ 180/π ಇದ್ದ ಮಲ್ಟಿಪ್ಲೈ ಮಾಡ್ತೀವಿ. ಸಿಮಿಲರ್ಲಿ ವಿಲ್ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್. ಸೊ π/21 ರೇಡಿಯನ್ಸ್ ಅಂತ ಇದೆ. π/21 ರೇಡಿಯನ್ಸ್. ಸೊ ಇದನ್ನು ಈಗ ಡಿಗ್ರೀಸಿಗೆ ಕನ್ವರ್ಟ್ ಮಾಡಬೇಕು. ನೀವು ಡಿಗ್ರೀಸಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ, ಟು ಮಲ್ಟಿಪ್ಲೈ ಬೈ 180/π. ಸೊ π/21 ಇಂಟು 180 ಡಿವೈಡೆಡ್ ಬೈ π ಆಗುತ್ತೆ. ಇನ್ ದಿಸ್ π ಗೆಟ್ಸ್ ಕ್ಯಾನ್ಸಲ್ಸ್. ಸೊ 180ನ 21 ಇದ್ದ ಡಿವೈಡ್ ಮಾಡಬೇಕು. 180 ಡಿವೈಡೆಡ್ ಬೈ 21 ಮಾಡಿದ್ರೆ ಇದು ಕ್ಯಾಲ್ಕುಲೇಟ್ಸಲ್ಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ ಅಂದರೆ ಇದು ಫ್ರ್ಯಾಕ್ಷನ್ ಬರುತ್ತೆ. 8.5714 ಡಿಗ್ರೀಸ್ ಅಂತ ಬರುತ್ತೆ. 8.5714 ಡಿಗ್ರೀಸ್ ಅಂತ. ಆರ್ ಇಲ್ಲಿ ಫ್ರ್ಯಾಕ್ಷನ್ ಬಂದಿರುತ್ತಲ್ಲ 0.5714 ಅಂತ, ಅದನ್ನು ಬೇಕಾದ್ರೆ ನಾವು ಮಿನಿಟ್ಸು ಮತ್ತು ಸೆಕೆಂಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಯಾಕಂದರೆ ವಿ ನೋ ದಟ್ 1 ಡಿಗ್ರಿ ಈಸ್ ಈಕ್ವಲ್ ಟು 60 ಮಿನಿಟ್ಸ್ ಅಂತ ಗೊತ್ತಿದೆ, ಆ್ಯಂಡ್ 1 ಮಿನಿಟ್ ಈಸ್ ಈಕ್ವಲ್ ಟು 60 ಸೆಕೆಂಡ್ಸ್ ಅಂತ ಗೊತ್ತಿರುತ್ತೆ. ಸೊ ಈ ಫ್ರ್ಯಾಕ್ಷನ್ನ ನೀವು ಫಸ್ಟು 0.5714 ಇದೆಯಲ್ಲ ಅದನ್ನು ಮಿನಿಟ್ಸಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಟು ಮಲ್ಟಿಪ್ಲೈ ಬೈ 60 ಅಂತ ಮಾಡ್ತೀವಿ. ಯಾಕಂದರೆ ವಿ ನೋ ದಟ್ 1 ಡಿಗ್ರಿ ಈಸ್ ಈಕ್ವಲ್ ಟು 60 ಮಿನಿಟ್ಸ್ ಅಂತ ಗೊತ್ತಿದೆ. ಸೊ ಡಿಗ್ರೀಸನ್ನು ನಾವು ಮಿನಿಟ್ಸಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಟು ಮಲ್ಟಿಪ್ಲೈ ಬೈ 60 ಅಂತ ಮಾಡ್ತೀವಿ. ಮಲ್ಟಿಪ್ಲೈ ಮಾಡಿಬಿಟ್ಟು ಕನ್ವರ್ಟ್ ಮಾಡ್ಬೋದು. ಆರ್ ಇದನ್ನು ಬೇಕಾದ್ರೆ ನೀವು ಡೈರೆಕ್ಟಾಗಿ ಕ್ಯಾಲ್ಕುಲೇಟರ್ಸಲ್ಲೂ ಮಾಡ್ಬೋದು. ಸೊ ಕ್ಯಾಲ್ಕುಲೇಟರ್ಸಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತದೆ, 8 ಡಿಗ್ರೀಸು ಈ ಫ್ರ್ಯಾಕ್ಷನ್ನ ನಾವು ಕನ್ವರ್ಟ್ ಮಾಡಿದರೆ ವಿ ಗೆಟ್ 34 ಮಿನಿಟ್ಸು. ಓಕೆ, 34 ಮಿನಿಟ್ಸ್ ಇಂಟು 17 ಸೆಕೆಂಡ್ಸ್ ಅಂತ ಬರುತ್ತೆ ಕನ್ವರ್ಷನ್. ಸೊ ಈ ಥರ ಫ್ರ್ಯಾಕ್ಷನ್ ಬಂದಾಗ ಅದನ್ನು ಬೇಕಾದ್ರೆ ನಾವು ಮಿನಿಟ್ಸು ಮತ್ತು ಸೆಕೆಂಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು ಇಲ್ಲಿ ಕನ್ವರ್ಷನಲ್ಲಿ. ಅಂದರೆ π/21 ರೇಡಿಯನ್ಸ್ ಇಸ್ ಈಕ್ವಲ್ ಟು 8 ಡಿಗ್ರೀಸ್ 34 ಮಿನಿಟ್ಸ್ ಆ್ಯಂಡ್ 17 ಸೆಕೆಂಡ್ಸ್ ಅಂತ ಬರುತ್ತೆ. ಇದೇ ಥರ ಇನ್ನೊಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ತೀನಿ. ಸೆಟ್ 2.1 ರೇಡಿಯನ್ಸ್. 2.1 ರೇಡಿಯನ್ಸ್ ಅಂತ ಇದೆ. ಇದನ್ನು ನೀವು ಡಿಗ್ರೀಸಿಗೆ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲೂ ಸೇಮ್ ಪ್ರೊಸೀಜರು. ಡಿಗ್ರೀಸಿಗೆ ಕನ್ವರ್ಟ್ ಮಾಡೋಕ್ಕೆ ನಾವು ಟು ಮಲ್ಟಿಪ್ಲೈ ಬೈ π/180 ಡಿವೈಡೆಡ್ ಬೈ π. ಸೊ 180/π ಇದ್ದ ಮಲ್ಟಿಪ್ಲೈ ಮಾಡಿದರೆ ವಿ ಗೆಟ್ 2.1 ಇಂಟು 180. ಸೊ ಇಲ್ಲಿ π ಕ್ಯಾನ್ಸಲ್ ಆಗ್ತಾಯಿಲ್ಲ, ಅದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ 3.142 ಅಂತ. ಸೊ 2.1 ಇಂಟು 180 ಡಿವೈಡ್ ಬೈ 3.142 ಅಂತ ಮಾಡಿದ್ರೆ ಕ್ಯಾಲ್ಕುಲೇಟ್ಸಲ್ಲಿ ಇದ್ರ ವ್ಯಾಲ್ಯೂ ನಿಮ್ಗೆ ಏನು ಬರುತ್ತೆ, ದಟ್ ಈಸ್ ಅರೌಂಡ್ 120.3055 ಡಿಗ್ರೀಸ್ ಅಂತ ಬರುತ್ತೆ. 120.3055 ಡಿಗ್ರೀಸ್. ಆರ್ ಇಲ್ಲೂ ಅಷ್ಟೇ ಈ ಫ್ರ್ಯಾಕ್ಷನ್ ಇರುತ್ತಲ್ಲ ಇದನ್ನು ಮತ್ತೆ ನಾವು ಮಿನಿಟ್ಸ್ ಆ್ಯಂಡ್ ಸೆಕೆಂಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ ವಿ ಗೆಟ್ 120 ಡಿಗ್ರೀಸ್ 19 ಮಿನಿಟ್ಸ್ ಆ್ಯಂಡ್ 16 ಸೆಕೆಂಡ್ಸ್ ಅಂತ ಬರುತ್ತೆ. 120 ಡಿಗ್ರೀಸ್ 19 ಮಿನಿಟ್ಸ್ ಆ್ಯಂಡ್ 16 ಸೆಕೆಂಡ್ಸ್ ಅಂತ. ಓಕೆ, ಸೊ ದಟ್ ಈಸ್ ದಿ ಕನ್ವರ್ಷನ್ ಆಫ್ 2.1 ರೇಡಿಯನ್ಸ್ ಅಂತ ಹೇಳ್ತೀವಿ. 2.1 ರೇಡಿಯನ್ಸ್ ಇಸ್ ಈಕ್ವಲ್ ಟು 120 ಡಿಗ್ರೀಸ್ 19 ಮಿನಿಟ್ಸ್ ಆ್ಯಂಡ್ 16 ಸೆಕೆಂಡ್ಸ್ ಅಂತ. So like this you can convert angles from degrees to radians and radians to degrees ಅಂತ. ಸೊ ಜಸ್ಟ್ ರೇಡಿಯನ್ಸನ್ನು ಡಿಗ್ರೀಸಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ 180/π ಇದ್ದ ಮಲ್ಟಿಪ್ಲೈ ಮಾಡಬೇಕು. ಆರ್ ಡಿಗ್ರೀಸನ್ನು ರೇಡಿಯನ್ಸಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ π/180 ಇದ್ದ ಮಲ್ಟಿಪ್ಲೈ ಮಾಡಬೇಕು. ಇದು ಕನ್ವರ್ಷನ್. ಸೊ ನೆಕ್ಸ್ಟ್ ಇದಾದಮೇಲೆ ಇದರಲ್ಲಿ 2 ಈಕ್ವೇಷನ್ಸನ್ನು ಡಿರೈವ್ ಮಾಡಿದ್ವಿ ನಾವು. ಒನ್ ಈಸ್ ಆರ್ಕ್ ಲೆಂತ್ ಎಸ್ ಈಸ್ ಈಕ್ವಲ್ ಟು ಆರ್ ಥೀಟಾ ಆ್ಯಂಡ್ ಏರಿಯಾ ಆಫ್ ಎ ಸೆಕ್ಟರ್ ಎ ಈಸ್ ಈಕ್ವಲ್ ಟು ಹಾಫ್ ಆರ್ ಸ್ಕ್ವೇರ್ ಥೀಟಾ ಅಂತ. ಸೊ ಇದ್ರ ಮೇಲೆ ಒಂದಷ್ಟು ಎಕ್ಸಾಂಪಲ್ಸ್ ಬರುತ್ತೆ ನಿಮಗೆ. ಓಕೆ, ಸೊ ನೆಕ್ಸ್ಟು ಎಕ್ಸಾಂಪಲ್. So next problem. Third one. A wire of length 20 centimeter. A wire of length 20 centimeter is bent into an arc of a circle. Is bent into an arc of a circle, bent into an arc of a circle of radius 15 centimeters. Of radius 15 centimeters. A wire of length 20 centimeter is bent into arc of a circle of radius 15 centimeter. Find the angle subtended at the center. Angle subtended at the
center, angle subtended at the center of the circle, in degrees, so a wire of length 20 centimeter is bent into an arc of a circle anta ide ನೋಡಿ ಒಂದು 20 centimeter ಲೆಂತ್ ವೈರ್ ತಗೊಂಡು ಅದನ್ನ ಒಂದು ಆರ್ಕ್ ಆಫ್ ಎ ಸರ್ಕಲ್ ಆಗಿ ಈ ತರ ಬೆಂಡ್ ಮಾಡಿದೀವಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಬೆಂಟ್ ಇಂಟು ಆರ್ಕ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 15 centimeters. ದಿಸ್ ಇಸ್ ದಿ ಸೆಂಟರ್ ಆಫ್ ದಿ ಸರ್ಕಲ್ ಅಂತ ತಗೊಂಡ್ರೆ ಸೊ ರೇಡಿಯಸ್ ಇಸ್ 15 centimeter ಅಂತ ಕೊಟ್ಟಿದ್ದಾರೆ ರೇಡಿಯಸ್. ಸೊ ಇದು ಲೆಂತ್ ಆಫ್ ದಿ ಆರ್ಕ್ ಲೆಂತ್ ಕೊಟ್ಟಿದ್ದಾರೆ, ದಟ್ ಈಸ್ ಎಸ್ ಇಸ್ ಈಕ್ವಲ್ ಟು 20 centimeter ಅಂತ. ಸೊ ಟು ಕ್ಯಾಲ್ಕುಲೇಟ್ then find the angle subtended at the center. So ಇಲ್ಲಿ angle center ಅಲ್ಲಿ ಏನು angle subtend ಆಗಿರುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ದಟ್ ಈಸ್ angle theta you have to find out ಇಲ್ಲಿ. ಸೊ ಇದರಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಆರ್ಕ್ ಲೆಂತ್ ಎಸ್ ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ದಿ ಸರ್ಕಲ್ ಕೊಟ್ಟಿದ್ದಾರೆ, ಯು ಹ್ಯಾವ್ ಟು ಫೈಂಡ್ ಆಂಗಲ್ ಥೀಟಾ. ಅದಕ್ಕೆ ಯಾವ ರಿಲೇಷನ್ ಯೂಸ್ ಮಾಡ್ತೀವಿ ಅಂದರೆ ವಿ ನೋ ದಟ್ ಆರ್ಕ್ ಲೆಂತ್ ಎಸ್ ಇಸ್ ಈಕ್ವಲ್ ಟು ಆರ್ ಥೀಟಾ ಅಂತ. ಓಕೆ, ಸೊ ಇನ್ ದಿಸ್ ಗಿವನ್ ಆರ್ಕ್ ಲೆಂತ್ ಎಸ್ ಇಸ್ ಈಕ್ವಲ್ ಟು 20 centimeter and radius of the circle r is equal to 15 centimeters. So you have to calculate angle subtended at the center, that is theta ಅಂತ. theta calculate ಮಾಡಬೇಕು. ಸೊ ಅದಕ್ಕೆ ಫಾರ್ಮುಲಾ ಗೊತ್ತಿದೆ, we know that arc length s is equal to r theta ಅಂತ. therefore theta is equal to ಏನು ಬರುತ್ತೆ s divided by r. s divided by r. ಸೊ ಅಲ್ಲಿ s ಅಂತಂದರೆ arc length 20 divided by r is radius 15 ಅಂತ ಆಗುತ್ತೆ. ಸೊ ಇದನ್ನು 5 ಇಂದ ಡಿವೈಡ್ ಮಾಡಿದರೆ we get 4/3 ಅಂತ ಬರುತ್ತೆ. ಓಕೆ, ದಟ್ ಈಸ್ ಆ್ಯಂಗಲ್ ಥೀಟಾ. ಇದು ರೇಡಿಯನ್ಸಲ್ಲಿ ಇರುತ್ತೆ, 4/3 ರೇಡಿಯನ್ಸ್ ಅಂತ ಆಗುತ್ತೆ. ಸೊ ಬಟ್ ಇಲ್ಲಿ ನಿಮಗೆ ಕೇಳಿದರೆ ಹ್ಯಾವ್ ಟು ಫೈಂಡ್ ದಿ ಆ್ಯಂಗಲ್ ಸಬ್ಟೆಂಡೆಡ್ ದಿ ಸೆಂಟರ್ ಆಫ್ ದಿ ಸರ್ಕಲ್ ಇನ್ ಡಿಗ್ರೀಸ್ ಅಂತ ಇದೆ. ಸೊ ಯಾಕಂದ್ರೆ ಈ ರಿಲೇಷನಲ್ಲಿ ಯಾವಾಗಲೂ ಥೀಟಾ ಇಸ್ ಮೆಷರ್ಡ್ ಇನ್ ರೇಡಿಯನ್ಸ್ ಅಂತ ಗೊತ್ತಿದೆ. ಸೊ ಇಲ್ಲಿ ರೇಡಿಯನ್ಸಲ್ಲಿ ಬಂದಿರುತ್ತಲ್ಲ ಅದನ್ನು ಮತ್ತೆ ನೀವು ಡಿಗ್ರೀಸಿಗೆ ಕನ್ವರ್ಟ್ ಮಾಡಬೇಕಿಲ್ಲಿ. ಸೊ ಅದನ್ನು ಡಿಗ್ರೀಸಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಯಾವ ಥರ ಕನ್ವರ್ಟ್ ಮಾಡ್ತೀರಾ, ರೇಡಿಯನ್ಸನ್ನು ಡಿಗ್ರೀಸಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಅಷ್ಟು ಮಲ್ಟಿಪ್ಲೈ ಬೈ 180/π ಅಂತ ಮಾಡ್ತೀವಿ. ಸೊ 180/π ಇದ್ದ ಮಲ್ಟಿಪ್ಲೈ ಮಾಡಿದ್ರೆ ಅದು ರೇಡಿಯನ್ಸಿಗೆ ಕನ್ವರ್ಟ್ ಆಗುತ್ತೆ. therefore ಆ್ಯಂಗಲ್ ಥೀಟಾ ಈಸ್ ಈಕ್ವಲ್ ಟು 4/3 ರೇಡಿಯನ್ಸ್ ಇದೆ, ಟು ಮಲ್ಟಿಪ್ಲೈ ಬೈ 180/π ಅಂತ. 180/π ಇದ್ದ ಮಲ್ಟಿಪ್ಲೈ ಮಾಡಿದ್ರೆ 180 ಇಂಟು 4 ಅಂತಂದರೆ 240 ಬರುತ್ತೆ. ಸಾರಿ, ಇದನ್ನು ಸಿಂಪ್ಲಿಫೈ ಮಾಡಿದಾಗ ಟೋಟಲು 240 ಡಿವೈಡೆಡ್ ಬೈ π ಅಂತ ಬರುತ್ತೆ. ಸೊ π ವ್ಯಾಲ್ಯೂ 3.142 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಗೆಟ್ 6.384 ಡಿಗ್ರೀಸ್ ಅಂತ ಆಗುತ್ತೆ. ದಟ್ ಈಸ್ ಆ್ಯಂಗಲ್ ಸಬ್ಟೆಂಡೆಡ್ ಅಂತ. ಆರ್ ಇಲ್ಲಿ ಡಿಗ್ರೀಸ್ ಫ್ರ್ಯಾಕ್ಷನ್ ಇದೆಯಲ್ಲ ಅದನ್ನು ಮಿನಿಟ್ಸು ಮತ್ತು ಸೆಕೆಂಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ ಆರ್ ಯು ಕ್ಯಾನ್ ರೈಟ್ ಆ್ಯಂಗಲ್ ಥೀಟಾ ಈಸ್ ಈಕ್ವಲ್ ಟು 76 degrees 23 minutes and 39 seconds ಅಂತ. ಸೊ ಈ ಕನ್ವರ್ಷನ್ ಬೇಕಾದ್ರೆ ನೀವು ಕ್ಯಾಲ್ಕುಲೇಟರ್ಲು ಮಾಡ್ಬೋದು, ಡೈರೆಕ್ಟಾಗಿ ಕನ್ವರ್ಷನ್ ಆಪ್ಷನ್ ಇದೆ ಕ್ಯಾಲ್ಕುಲೇಟರ್ಸಲ್ಲಿ. ಡಿಗ್ರೀಸನ್ನು ಮಿನಿಟ್ಸು ಮತ್ತು ಸೆಕೆಂಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಕ್ಯಾಲ್ಕುಲೇಟರ್ ನೀವು ಮಾಡ್ಬೋದು. ಸೊ ಅಲ್ಲಿ 76.384 ಡಿಗ್ರೀಸ್ ಇದೆಯಲ್ಲ ಅದೇನು ಬರುತ್ತೆ ನಿಮಗೆ 76 degrees 23 minutes and 39 seconds ಅಂತ ಬರುತ್ತೆ. ಸೊ ದಟ್ ಈಸ್ ದಿ ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ದಿ ಸೆಂಟರ್ ಅಂತ ಹೇಳಬೇಕು. ಓಕೆ, ಸೊ ಅಲ್ಲಿ ಆ್ಯಂಗಲ್ ಸಬ್ಟೆಂಡೆಡ್ ದಿ ಸೆಂಟರ್ ಥೀಟಾನ ಕ್ಯಾಲ್ಕುಲೇಟ್ ಮಾಡಿದಾಗ ಫಸ್ಟ್ ಅದು ರೇಡಿಯನ್ಸಲ್ಲಿ ಬಂದಿರುತ್ತೆ, ಅದನ್ನು ಡಿಗ್ರೀಸಿಗೆ ಕನ್ವರ್ಟ್ ಮಾಡೋದಕ್ಕೆ 180/π ಇದ್ದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ದಟ್ ಈಸ್ ದಿ ಆ್ಯಂಗಲ್ ಸಬ್ಟೆಂಡೆಡ್ ಇನ್ ಡಿಗ್ರೀಸ್ ಅಂತ ತೊಗೊಳ್ತೀವಿ. ಸೊ ದಿಸ್ ಈಸ್ ಒನ್ ಎಕ್ಸಾಂಪಲ್. ಇದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ ಕನ್ಸಿಡರ್ ಮಾಡಿ. So next problem, an arc of a circle, an arc of a circle 12 centimeter, arc of a circle 12 centimeter subtends an angle of 60 degrees. Subtends an angle of 60 degrees at the center. Find the radius of the circle. Find the radius of the circle. So radius of the circle na calculate ಮಾಡಬೇಕಿಲ್ಲ. An arc of a circle 12 centimeter subtends an angle 60 degrees at the center. Find the radius of the circle.
ಸೊ ಇಲ್ಲಿ ಅಷ್ಟೇ ಫಸ್ಟ್ ನಿಮ್ಗೆ ಏನೇನು ಡೇಟಾ ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳಿ, ಅವ್ರು ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕಂತೇಳಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಡೇಟಾ ಅಂತಂದರೆ an arc of the circle 12 centimeter ಅಂದರೆ arc length S is given, that is 12 centimeter. Subtends an angle 60 degrees at the center ಅಂತಾರೆ, angle subtended by the arc theta is equal to 60 degrees ಅಂತ ಕೊಟ್ಟಿದ್ದಾರೆ. So you have to find the radius of the circle r. ಅಂದರೆ ಸಪೋಸ್ ನೋಡಿ ದಿಸ್ ಈಸ್ ದಿ ಆರ್ಕ್ ಅಂತ ತಗೊಂಡ್ರೆ this angle is 60 degrees given and arc length S is equal to 12 centimeter. So I have to find the radius of the circle. So for this once again same formula use ಮಾಡಬೇಕಿಲ್ಲಿ, arc length S is equal to r theta ಅಂತ. We know that arc length S is equal to r theta, but ಈ equation ಅಲ್ಲಿ theta should be measured in radians ಅಂತ. ಬಟ್ ನಿಮಗೆ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಥೀಟಾನ ರೇಡಿಯನ್ಸ್ ಅಲ್ಲಿ ಕೊಟ್ಟಿಲ್ಲ, ದಟ್ ಈಸ್ ಗಿವನ್ ಇನ್ ಡಿಗ್ರೀಸ್ ಅಂತ ಕೊಟ್ಟಿದೆ. ಸೊ ಡಿಗ್ರೀಸ್ ಅಲ್ಲಿ ಕೊಟ್ಟಿರೋದಿದೆ ಅದನ್ನು ಫಸ್ಟ್ ನೀವೇನು ಮಾಡ್ಬೇಕಾದ್ರೆ ರೇಡಿಯನ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾವ ಥರ ಕನ್ವರ್ಟ್ ಮಾಡ್ತೀರಾ, 1 ಡಿಗ್ರಿ ಈಸ್ ಈಕ್ವಲ್ ಟು π/180 ರೇಡಿಯನ್ಸ್ ಅಂತ ಗೊತ್ತಿದೆ. ಸೊ ಡಿಗ್ರೀಸನ್ನು ರೇಡಿಯನ್ಸಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಟು ಮಲ್ಟಿಪ್ಲೈ ಬೈ π/180. ಸೊ π/180 ಇದ್ದ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ π/3 ರೇಡಿಯನ್ಸ್ ಅಂತ ಬರುತ್ತೆ ಆ್ಯಂಗಲ್ ಥೀಟಾ. ಸೊ ಥೀಟಾನ ನಾವು ಇನ್ ಟರ್ಮ್ಸ್ ಆಫ್ ರೇಡಿಯನ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ π/3 ರೇಡಿಯನ್ಸ್ ಬರುತ್ತೆ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. Therefore radius of the circle S is equal to R is equal to S divided by theta. So S is arc length 12 centimeter divided by theta is π/3 radians anta. Or we get this as 3 na numerator transfer madare 12 into 3 is 36 divided by pi anta agutte. So pi value 3.142 anta substitute ಮಾಡಿ simplify madare we get radius of the circle R is equal to 11.459 ಅಂತ ಬರುತ್ತೆ. ಅದಕ್ಕೆ ಯೂನಿಟ್ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಆರ್ಕ್ ಲೆಂತ್ ಎಸ್ ಯಾವ ಯೂನಿಟಲ್ಲಿ ಕೊಟ್ಟಿರ್ತಾರೋ ರೇಡಿಯಸ್ನು ಅದೇ ಯೂನಿಟಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಇನ್ ದಿಸ್ ಪ್ರಾಬ್ಲಮ್ ಆರ್ಕ್ ಲೆಂತ್ ಈಸ್ ಗಿವನ್ ಇನ್ ಸೆಂಟಿಮೀಟರ್ಸ್, ದೇರ್ ಫಾರ್ ರೇಡಿಯಸ್ ಈಸ್ ಆಲ್ಸೋ ಎಕ್ಸ್ಪ್ರೆಸ್ಡ್ ಇನ್ ಸೆಂಟಿಮೀಟರ್ಸ್ ಅಂತ ತೊಗೊಳ್ತೀವಿ. ಸೊ ದೇರ್ ಫಾರ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್ ಆರ್ ಇಸ್ ಈಕ್ವಲ್ ಟು 11.459 ಸೆಂಟಿಮೀಟರ್ ಅಂತ ಹೇಳ್ಬೇಕು. ಸೊ ದಟ್ ಈಸ್ ದಿ ಆನ್ಸರ್, 11.459 ಸೆಂಟಿಮೀಟರ್. ಸೊ ಜಸ್ಟ್ ಇಲ್ಲಿ ಆರ್ಕ್ ಲೆಂತ್ ಎಸ್ ಕೊಟ್ಟಿತ್ತು, ಆಂಗಲ್ ಸಬ್ಟೆಂಡೆಡ್ ಥೀಟಾ ಕೊಟ್ಟಿದ್ರೆ ಹ್ಯಾವ್ ಟು ಫೈಂಡ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್ ಬೈ ಯೂಸಿಂಗ್ ದಿ ಸೇಮ್ ರಿಲೇಷನ್ ಎಸ್ ಇಸ್ ಈಕ್ವಲ್ ಟು ಆರ್ ಥೀಟಾ ಅಂತ. ಸೊ ನೆಕ್ಸ್ಟ್ ಪ್ರಾಬ್ಲಮ್, find the distance moved by a minute hand of a clock. Find the distance moved by a minute hand of a clock. Distance moved by a minute hand of a clock at its extremity in 25 minutes. Given that the length of the minute hand is 10 centimeters. Length of the minute hand is 10 centimeters. So I have to find the distance moved by the minute hand of a clock at its extremity in 25 minutes ಅಂತ. ಸೊ 25 minutes ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಮಿನಿಟ್ ಹ್ಯಾಂಡ್ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲ. ಸೊ ಸಪೋಸ್ ಇಫ್ ಯು ಕನ್ಸಿಡರ್ ದಿಸ್ ಈಸ್ ಎ ಕ್ಲಾಕ್. ಸೊ ಕ್ಲಾಕ್ ಅಲ್ಲಿ ಐ ಕನ್ಸಿಡರ್ ದಿಸ್ 12, 3, 6, 9 ಅಂತ ಇಟ್ಕೊಳ್ಳಿ. ಸೊ ಐ ವಿಲ್ ಕನ್ಸಿಡರ್ 1 minute hand. ದಿಸ್ ಈಸ್ ದಿ ಮಿನಿಟ್ ಹ್ಯಾಂಡ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಮಿನಿಟ್ ಹ್ಯಾಂಡ್ ಆಫ್ ಎ ಕ್ಲಾಕ್, ಫೈಂಡ್ ದಿ ಡಿಸ್ಟೆನ್ಸ್ ಮೂವ್ಡ್ ಬೈ ದಿ ಮಿನಿಟ್ ಹ್ಯಾಂಡ್ ಆಫ್ ಎ ಕ್ಲಾಕ್ ಅಟ್ ಇಟ್ಸ್ ಎಕ್ಸ್ಟ್ರಿಮಿಟಿ ಇನ್ 25 minutes. 25 minutes ಅಂದರೆ ನೋಡಿ ಈ ಮಿನಿಟ್ ಹ್ಯಾಂಡ್ ಈ ಥರ ಟರ್ನ್ ಆಗ್ತಾ ಬರುತ್ತಲ್ಲ, 25 minutes ಅಂದರೆ ದಿಸ್ ಈಸ್ 15 minutes, 20 minutes ಆ್ಯಂಡ್ 25 minutes. ಸೊ ದಟ್ ಮೀನ್ಸ್ ಯು ಹ್ಯಾವ್ ಟು ದಿಸ್ ಮಿನಿಟ್ ಹ್ಯಾಂಡ್ ಶುಡ್ ಬಿ ಮೂವ್ಡ್ ಟು ದಿಸ್ ಪೊಸಿಷನ್ ಅಂತ ಆಗುತ್ತೆ. ಸೊ ಈ 12 ಇದ್ದ ಈ ಪೊಸಿಷನ್ಗೆ ಮೂವ್ ಆಗಬೇಕು ಡಿಸ್ಟೆನ್ಸ್ ಇದು ಮಿನಿಟ್ ಹ್ಯಾಂಡು.
ಇಲ್ಲಿ ಮೂವ್ ಆಗಬೇಕಾದ್ರೆ ಡಿಸ್ಟೆನ್ಸ್ ಮೂವ್ಡ್ ಬೈ ದಿ ಮಿನಿಟ್ ಹ್ಯಾಂಡ್ ಅಟ್ ಎಕ್ಸ್ಟ್ರಿಮಿಟಿ ಅಂತಾರೆ. ಈ ಡಿಸ್ಟೆನ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನು ಆರ್ಕ್ ಲೆಂತ್ ಎಸ್ ಅಂತ ತೊಗೊಳ್ತೀವಿ. ದಟ್ ಯು ಹ್ಯಾವ್ ಟು ಫೈಂಡ್ ಔಟ್ ಹಿಯರ್. ಸೊ ಇಲ್ಲಿ ಲೆಂತ್ ಆಫ್ ದಿ ಮಿನಿಟ್ ಹ್ಯಾಂಡ್ ಈಸ್ ಗಿವನ್, ದಟ್ ಈಸ್ 10 ಸೆಂಟಿಮೀಟರ್ಸ್ ಅಂತ ಲೆಂತ್ ಆಫ್ ದಿ ಮಿನಿಟ್ ಹ್ಯಾಂಡು. ಸೊ ಇಲ್ಲಿ ಆರ್ಕ್ ಲೆಂತ್ ಎಸ್ ಕ್ಯಾಲ್ಕುಲೇಟ್ ಮಾಡೋಕೆ ನಿಮ್ಗೆ ಇಲ್ಲಿ ಏನು ಬೇಕಾಗುತ್ತೆ, ತೀಟಾ ಬೇಕಾಗುತ್ತೆ, ಆ್ಯಂಗಲ್ ಕವರ್ಡ್. ದಿ ಆ್ಯಂಗಲ್ ಕವರ್ಡ್ ಬೈ ದಿ ಮಿನಿಟ್ ಹ್ಯಾಂಡ್ ಇನ್ 25 ಮಿನಿಟ್ಸ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ ಫಸ್ಟ್ ತೀಟಾ. ಸೊ ತೀಟಾ ಕ್ಯಾಲ್ಕುಲೇಟ್ಕೊಂಡು ಮತ್ತೆ ಸೇಮ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಇಲ್ಲಿ ಆರ್ಕ್ ಲೆಂತ್ ಎಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಡಿಸ್ಟೆನ್ಸ್ ಕವರ್ಡ್ ಅಂತ ಆಗುತ್ತೆ. ಸೊ ಫಾರ್ ದಿಸ್ ನೋಡಿ ಇಲ್ಲಿ 25 ಮಿನಿಟ್ಸಿಗೆ ಎಷ್ಟು ಆ್ಯಂಗಲ್ ಕವರ್ ಮಾಡುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ ಈ ಕ್ಲಾಕಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ಮಿನಿಟ್ ಹ್ಯಾಂಡ್ ಇರುತ್ತಲ್ಲ, ಇದು ಒಂದು ರೊಟೇಷನ್ನ ಕಂಪ್ಲೀಟ್ ಮಾಡಿದರೆ ಟೋಟಲ್ ಇಲ್ಲಿ ಎಷ್ಟು ಆ್ಯಂಗಲ್ ಕವರ್ ಮಾಡುತ್ತೆ, 360 ಡಿಗ್ರೀಸ್ ಆಗುತ್ತೆ. ದಿ ಆ್ಯಂಗಲ್ ಕವರ್ಡ್ ಫಾರ್ ಒನ್ ಕಂಪ್ಲೀಟ್ ರೊಟೇಷನ್ ಬೈ ದಿ ಮಿನಿಟ್ ಹ್ಯಾಂಡ್ ಈಸ್ 360 ಡಿಗ್ರೀಸ್ ಅಂತ. 360 ಡಿಗ್ರೀಸ್ ಇದು ಕವರ್ ಮಾಡಬೇಕಂದ್ರೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ಓಕೆ ನೋಡಿ, ಇದು ಮಿನಿಟ್ ಹ್ಯಾಂಡು ಒಂದು ರೊಟೇಷನ್ನ ಕಂಪ್ಲೀಟ್ ಮಾಡಿದ್ರೆ ಅದಕ್ಕೆ 1 ಅವರ್ ಟೈಮ್ ಬೇಕಾಗುತ್ತೆ. ದಟ್ ಈಸ್ ಇನ್ 1 ಅವರ್ ಅಥವಾ 60 ಮಿನಿಟ್ಸ್ ಅಂತ ತೊಗೊಳ್ತೀವಿ. ಓಕೆ, ಸೊ ಫಾರ್ 60 ಮಿನಿಟ್ಸ್ ದಿ ಆ್ಯಂಗಲ್ ಟರ್ನ್ಡ್ ಬೈ ದಿ ಮಿನಿಟ್ ಹ್ಯಾಂಡ್ ಈಸ್ ಈಕ್ವಲ್ ಟು 360 ಡಿಗ್ರೀಸ್ ಆಗುತ್ತೆ. ಐ ಕನ್ಸಿಡರ್ ಫಾರ್ 60 ಮಿನಿಟ್ಸ್ ಆರ್ ಯು ಕ್ಯಾನ್ ರೈಟ್ 1 ಅವರ್ ಅಂತಲೂ ಬರೀಬೋದು. 1 ಅವರ್ ಆರ್ 60 ಮಿನಿಟ್ಸ್ ದಿ ಆ್ಯಂಗಲ್ ಕವರ್ಡ್ ಬೈ ಮಿನಿಟ್ ಹ್ಯಾಂಡ್ ಈಸ್ ಈಕ್ವಲ್ ಟು 360 ಡಿಗ್ರೀಸ್ ಅಂತ. ಸೊ ಇದು ಒಂದು ರೊಟೇಷನ್ ಅಂತಾರೆ 1 ಅವರ್ ಅಥವಾ 60 ಮಿನಿಟ್ಸ್ ಆಗುತ್ತೆ. 60 ಮಿನಿಟ್ಸಲ್ಲಿ ಆ್ಯಂಗಲ್ ಕವರ್ಡ್ ಈಸ್ ಈಕ್ವಲ್ ಟು 360 ಡಿಗ್ರೀಸ್ ಆಗುತ್ತೆ. ದೇರ್ ಫೋರ್ ಫಾರ್ 1 ಮಿನಿಟ್ ದಿ ಆ್ಯಂಗಲ್ ಕವರ್ಡ್ ಬೈ ದಿ ಮಿನಿಟ್ ಹ್ಯಾಂಡ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, 60 ಮಿನಿಟ್ಸ್ಗೆ 360 ಡಿಗ್ರೀಸ್ ಕವರ್ ಮಾಡಿದ್ರೆ 1 ಮಿನಿಟ್ಗೆ ಏನಾಗುತ್ತೆ ಡಿವೈಡ್ ಬೈ 60 ಮಾಡ್ತೀವಿ. 360 ಡಿವೈಡೆಡ್ ಬೈ 60 ಅಂತ ಮಾಡಿದ್ರೆ ವಿ ಗೆಟ್ 6 ಡಿಗ್ರೀಸ್ ಅಂತ ಬರುತ್ತೆ. ಓಕೆ, ಸೊ 1 ಮಿನಿಟ್ಗೆ ದಿ ಆ್ಯಂಗಲ್ ಕವರ್ಡ್ ಬೈ ದಿ ಮಿನಿಟ್ ಹ್ಯಾಂಡ್ ಫಾರ್ 1 ಮಿನಿಟ್ ಈಸ್ ಈಕ್ವಲ್ ಟು 6 ಡಿಗ್ರೀಸ್. ಸೊ ಬಟ್ ನಮ್ಗೆ ಇಲ್ಲಿ ಎಷ್ಟು ಮಿನಿಟ್ಸ್ ಬೇಕು, 25 ಮಿನಿಟ್ಸಿಗೆ ಎಕ್ಸ್ಟ್ರಿಮಿಟಿ ಇನ್ 25 ಮಿನಿಟ್ಸ್ ಅಂತ ಇದೆ. ದೇರ್ ಫೋರ್ ಫಾರ್ 25 ಮಿನಿಟ್ಸ್ ದಿ ಆ್ಯಂಗಲ್ ಕವರ್ಡ್ ಬೈ ದಿ ಮಿನಿಟ್ ಹ್ಯಾಂಡ್ ಈಸ್ ಈಕ್ವಲ್ ಟು 1 ಮಿನಿಟ್ಗೆ 60 ಡಿಗ್ರೀಸ್ ಅಂದರೆ 25 ಮಿನಿಟ್ಸ್ಗೆ ಎಷ್ಟಾಗುತ್ತೆ, 25 ಇಂಟು 6 ಡಿಗ್ರೀಸ್ ಆಗುತ್ತೆ. ಸೊ 25 ಇಂಟು 6 ಅಂದರೆ ಎಷ್ಟು ಬರುತ್ತೆ, ದಟ್ ಈಸ್ ಈಕ್ವಲ್ ಟು 150 ಡಿಗ್ರೀಸ್ ಅಂತ. ದಟ್ ಈಸ್ ಆ್ಯಂಗಲ್ ಕವರ್ಡ್. ಸೊ ಆ್ಯಂಗಲ್ ಕವರ್ಡ್ ಬೈ ದಿ ಮಿನಿಟ್ ಹ್ಯಾಂಡ್ ಇನ್ 25 ಮಿನಿಟ್ಸ್ ಇರುತ್ತಲ್ಲ, ದಟ್ ಈಸ್ ಈಕ್ವಲ್ ಟು 150 ಡಿಗ್ರೀಸ್ ಆಗುತ್ತೆ. 150 ಡಿಗ್ರೀಸ್. ಸಿನ್ಸ್ ನೋಡಿ ಇಲ್ಲಿ ಈ ಕ್ಲಾಕಲ್ಲೇ ಗೊತ್ತಾಗುತ್ತೆ ನಿಮಗೆ. ನೋಡಿ ಇದು 60 ಮಿನಿಟ್ಸ್ಗೆ 360 ಡಿಗ್ರೀಸ್ ಕವರ್ ಮಾಡುತ್ತಾರೆ. 30 ಮಿನಿಟ್ಸ್ಗೆ ಎಷ್ಟು ಕವರ್ ಮಾಡುತ್ತೆ, 180 ಡಿಗ್ರೀಸು. ಆರ್ ಯು ಕ್ಯಾನ್ ರೈಟ್ 15 ಮಿನಿಟ್ಸ್ಗೆ 90 ಡಿಗ್ರೀಸ್ ಕವರ್ ಮಾಡುತ್ತೆ. ದೇರ್ ಫಾರ್ ಎವ್ರಿ 5 ಮಿನಿಟ್ಸ್ಗೆ ಏನಾಗುತ್ತೆ 30 ಕವರ್ ಮಾಡ್ತಾ ಹೋಗುತ್ತೆ. ಸೊ 5 ಮಿನಿಟ್ಸ್ಗೆ 30 ಡಿಗ್ರೀಸು, 10 ಮಿನಿಟ್ಸ್ಗೆ 60 ಡಿಗ್ರೀಸು, 15 ಮಿನಿಟ್ಸ್ಗೆ 90 ಡಿಗ್ರೀಸು, 20 ಮಿನಿಟ್ಸ್ಗೆ 120 ಡಿಗ್ರೀಸು, 25 ಡಿಗ್ರೀಸ್ಗೆ 150 ಡಿಗ್ರೀಸ್ ಆಗುತ್ತೆ 25 ಮಿನಿಟ್ಸ್ಗೆ. ದಟ್ ಈಸ್ ದಿ ಆ್ಯಂಗಲ್ ಕವರ್ಡ್ ಬೈ ದಿ ಮಿನಿಟ್ ಹ್ಯಾಂಡ್ ಇನ್ 25 ಮಿನಿಟ್ಸ್ ಅಂತ. ಸೊ ಇಲ್ಲಿ ಆ್ಯಂಗಲ್ ತೀಟಾ ಈಸ್ ಈಕ್ವಲ್ ಟು 150 ಡಿಗ್ರೀಸ್ ಅಂತ ಗೊತ್ತಾಯಿತು. ಸೊ ನಮಗಿಲ್ಲಿ ಆ್ಯಂಗಲ್ ತೀಟಾ ಅಂದರೆ angle subtended at the center, theta is equal to 150 degrees. Then radius of the circle r is equal to length of the minute hand, that is 10 centimeter. So I have to find the arc length s here. Arc length s calculate ಮಾಡಬೇಕು. ಸೊ ಇಲ್ಲೂ ಅಷ್ಟೇ once again angle 150 degrees ಡಿಗ್ರೀಸ್ ಅಲ್ಲಿ ಇದೆ, ಅದನ್ನು ರೇಡಿಯನ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ರೇಡಿಯನ್ಸ್ಗೆ ಯಾವ ಥರ ಕನ್ವರ್ಟ್ ಮಾಡ್ತೀರಾ, 150 ಇಂಟು ಪೈ ಬೈ 180. ಸೊ ಪೈ ಬೈ 180 ದ ಮಲ್ಟಿಪ್ಲೈ ಮಾಡಬೇಕು. ಪೈ ಬೈ 180 ದ ಮಲ್ಟಿಪ್ಲೈ ಮಾಡಿದ್ರೆ ಅದು ರೇಡಿಯನ್ಸಿಗೆ ಕನ್ವರ್ಟ್ ಆಗುತ್ತೆ. ಸೊ ರೇಡಿಯನ್ಸಿಗೆ ಕನ್ವರ್ಟ್ ಮಾಡಿದ್ರೆ ಇದು ಎಷ್ಟು ಬರುತ್ತೆ ಅಂದರೆ 5 ಪೈ ಬೈ 6 ಅಂತ ಬರುತ್ತೆ ರೇಡಿಯನ್ಸ್ ಅಂತ. ದಟ್ ಈಸ್ ಆ್ಯಂಗಲ್ ತೀಟಾ. ಸೊ ಐ ಹ್ಯಾವ್ ಟು ಫೈಂಡ್ ಆರ್ಕ್ ಲೆಂತ್ ಎಸ್. ಫಾರ್ ದಟ್ ಯು ನೋ ದಿ ಎಕ್ಸ್ಪ್ರೆಷನ್. ವಿ ನೋ ದಟ್ ಆರ್ಕ್ ಲೆಂತ್ ಎಸ್ ಈಸ್ ಈಕ್ವಲ್ ಟು ಆರ್ ತೀಟಾ. So s is equal to r is the radius 10 centimeter into theta is 5 pi by 6. 5 pi by 6. So ಇದನ್ನು ಸಿಂಪ್ಲಿಫೈ ಮಾಡಿದ್ರೆ okay, we get arc length s. That is ಈ ಸಿಂಪ್ಲಿಫಿಕೇಶನ್ಗೆಲ್ಲ ಕ್ಯಾಲ್ಕುಲೇಟ್ ಯೂಸ್ ಮಾಡ್ಬೋದು ನೀವು. ಕ್ಯಾಲ್ಕುಲೇಟ್ಸಲ್ಲಿ ಸಿಂಪ್ಲಿಫೈ ಮಾಡಿ ಆನ್ಸರ್ ಬರೀರಿ. ಐ ವಿಲ್ ಗಿವ್ ದಿ ಆನ್ಸರ್ ಹಿಯರ್. ದಟ್ ಈಸ್ 21.18 ಸೆಂಟಿಮೀಟರ್ಸ್ ಅಂತ. ಯಾಕಂದರೆ ಇಲ್ಲಿ ಲೆಂತ್ ಆಫ್ ದಿ ಮಿನಿಟ್ ಹ್ಯಾಂಡ್ ಈಸ್ ಗಿವನ್ ಇನ್ ಸೆಂಟಿಮೀಟರ್ಸ್. ದೇರ್ ಫೋರ್ ಡಿಸ್ಟೆನ್ಸ್ ಕವರ್ಡ್ ಬೈ ದಿ ಮಿನಿಟ್ ಹ್ಯಾಂಡ್ ಈಸ್ ಆಲ್ಸೋ ಎಕ್ಸ್ಪ್ರೆಸ್ಡ್ ಇನ್ ಸೆಂಟಿಮೀಟರ್ಸ್ ಹಿಯರ್. ದೇರ್ ಫೋರ್ ಎಸ್ ಈಸ್ ಈಕ್ವಲ್ ಟು 21.18 centimeters. That is the distance covered by the minute hand in 25 minutes ಅಂತ. ಸೊ ಮಿನಿಟ್ ಹ್ಯಾಂಡ್ 25 ಮಿನಿಟ್ಸ್
ಟರ್ನ್ ಆಗೋಷ್ಟೊತ್ತಿಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಅಂದರೆ ಎಕ್ಸ್ಟ್ರಿಮಿಟಿನಲ್ಲಿ, ದಟ್ ಈಸ್ 21.18 ಸೆಂಟಿಮೀಟರ್ಸ್. ಸೊ ಇಲ್ಲಿ ಜಸ್ಟ್ ತೀಟಾನ ಡೈರೆಕ್ಟಾಗಿ ಕೊಟ್ಟಿರಲಿಲ್ಲ, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ನೋಡಿ. ಇಲ್ಲಿ ಮಿನಿಟ್ ಹ್ಯಾಂಡ್ ಆದರೆ 60 ಮಿನಿಟ್ಸ್ಗೆ 360 ಡಿಗ್ರೀಸ್ ಕವರ್ ಮಾಡುತ್ತೆ. ಸಪೋಸ್ ನಿಮಗೆ ಅವರ್ ಹ್ಯಾಂಡ್ ಅಂತ ಕೊಟ್ಟರೆ ಏನಾಗುತ್ತೆ, ಅವರ್ ಹ್ಯಾಂಡ್ 12 ಅವರ್ಸಿಗೆ 360 ಡಿಗ್ರೀಸ್ ಕವರ್ ಮಾಡುತ್ತೆ. ಸೆಕೆಂಡ್ ಹ್ಯಾಂಡ್ ಅಂತ ಕೊಟ್ಟರೆ ಏನಾಗುತ್ತೆ ಅಂದರೆ 1 ಮಿನಿಟ್ಗೆ 360 ಡಿಗ್ರೀಸ್ನ ಕವರ್ ಮಾಡುತ್ತೆ. ಓಕೆ, next problem. A car moving in a circular path. A car moving in a circular path of radius 1.2 kilometers, radius 1.2 kilometers with a speed of 48 kilometers per hour, speed of 48 kilometers per hour. Full stop. Find the angle turned by the car. Find the angle turned by the car. Find the angle turned by the car in 20 seconds. In 20 seconds. So, I have to find the angle turned by the car in 20 seconds. Angle theta find out ಮಾಡಬೇಕಿಲ್ಲ. A car moving in a circular path. ಇಲ್ಲಿ ಕಾರು ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇದೆ. A car moving in a circular path of radius 1.2 kilometers with a speed of 48 kilometer per hour. The angle, find the angle covered by the car in 20 seconds. ನೋಡಿ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇದೆ ಕಾರ್ ಈ ಥರ. ಸಪೋಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ದಿಸ್ ಈಸ್ ದಿ ಇನಿಷಿಯಲ್ ಪಾಯಿಂಟ್ ಅಂತ ತಗೊಳ್ಳಿ. ಇನ್ 20 ಸೆಕೆಂಡ್ಸ್, ಓಕೆ, ಫೈಂಡ್ ದಿ ಆಂಗಲ್ ಟರ್ನ್ ಬೈ ದಿ ಕಾರ್ ಇನ್ 20 ಸೆಕೆಂಡ್ಸ್ ಅಂದರೆ 20 ಸೆಕೆಂಡ್ಸಲ್ಲೇ ಕಾರು ಇಲ್ಲಿಗೆ ಮೂವ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಪಾಯಿಂಟ್ ಬಿಗೆ. ಓಕೆ, ಸೊ 20 ಸೆಕೆಂಡ್ಸಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿರುತ್ತೋ ಅದನ್ನು ಆರ್ಕ್ ಲೆಂತ್ ಎಸ್ ಅಂತ ತೊಗೋಬೇಕು. ಇಲ್ಲಿ ರೇಡಿಯಸ್ ಈಸ್ ಗಿವನ್, ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ಪಾತ್ ಈಸ್ ಗಿವನ್, ದಟ್ ಈಸ್ 1.2 kilometers. So, I have to find the angle covered theta at the center here. Find the angle turned by the car in 20 seconds at the center anta. So, for this ನೋಡಿ ಇಲ್ಲಿ ರೇಡಿಯಸ್ ಆಫ್ ದಿ ಸರ್ಕಲ್ ಪಾತ್ r is equal to 1.2 kilometers ಕೊಟ್ಟಿದ್ದಾರೆ. ಸೊ ಇಲ್ಲಿ ಆರ್ಕ್ ಲೆಂತ್ ಎಸ್ ಡೈರೆಕ್ಟಾಗಿ ಕೊಟ್ಟಿಲ್ಲ, ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲ. ಆರ್ಕ್ ಲೆಂತ್ ಎಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇಲ್ಲಿ ಸ್ಪೀಡ್ ಆಫ್ ದಿ ಕಾರ್ ಕೊಟ್ಟಿದ್ದಾರೆ. ಕಾರ್ ಯಾವ ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ ಅಂತಾರೆ, ಎ ಕಾರ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್ ಆಫ್ ರೇಡಿಯಸ್ 1.2 kilometers ವಿತ್ ಎ ಸ್ಪೀಡ್ ಆಫ್ 49 kilometer per hour ಅಂತಂದರೆ 1 ಅವರ್ಗೆ 49 kilometersನ ಕವರ್ ಮಾಡುತ್ತೆ ಕಾರು. ದಟ್ ಈಸ್ ದಿ ಸ್ಪೀಡ್ ಆಫ್ ದಿ ಕಾರ್. ಸೊ ಇಷ್ಟು ಸ್ಪೀಡಲ್ಲಿ ಕವರ್ ಮಾಡಬೇಕಾದ್ರೆ 20 ಸೆಕೆಂಡ್ಸ್ಗೆ ಅದು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿರುತ್ತೋ ಅದನ್ನು ಆರ್ಕ್ ಲೆಂತ್ ಎಸ್ ಅಂತ ತೊಗೊಳ್ತೀವಿ. ಸೊ ಅದನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೇಕಿಲ್ಲಿ ನೋಡಿ. ಫಾರ್ ದಟ್ ಇನ್ 1 hour ಆರ್ ಫಾರ್ 1 hour ಹೌ ಮೆನಿ ಸೆಕೆಂಡ್ಸ್, 1 hourಗೆ 60 minutes ಇರುತ್ತೆ, 1 minuteಗೆ 60 seconds ಅಂದರೆ 60 into 60 ದಟ್ ಈಸ್ 3600 seconds. ಫಾರ್ ಇನ್ 1 hour ಆರ್ ಇನ್ 3600 seconds ದಿ ಡಿಸ್ಟೆನ್ಸ್, okay, the distance covered or distance moved by the car, is equal to 48 kilometers. ಯಾಕಂದರೆ ಕಾರು ಈ ಸ್ಪೀಡಲ್ಲಿ ಮೂವ್ ಆಗ್ತಿದೆ. 48 kilometer per hour ಅಂದರೆ 1 hourಗೆ 48 kilometers ಡಿಸ್ಟೆನ್ಸ್ ಕವರ್ ಮಾಡುತ್ತೆ. 1 hour ಅಂದರೆ 3600 seconds ಇರುತ್ತೆ ಅಂತ. Okay, so that is in 3600 seconds the distance moved by the car is 48 kilometers. Therefore, in 1 second the distance moved by the car is equal to ಏನಾಗುತ್ತೆ 3600 secondsಗೆ 48 kilometers ಅಂದರೆ 1 secondಗೆ 48 divided by 3600 kilometers ಅಂತ ಆಗುತ್ತೆ. That is the distance moved by the car in 1 second. ಬಟ್ ನಮ್ಗೆ ಇಲ್ಲೇನು ಮಾಡಬೇಕು, 20 ಸೆಕೆಂಡ್ಸ್ಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೆ ಅಂತ ಬೇಕು. Therefore, in 20 seconds
in 20 seconds the distance covered or distance moved by the car is given by ನೋಡಿ 1 ಸೆಕೆಂಡ್ಗೆ ಇಷ್ಟು ಕವರ್ ಮಾಡಿದರೆ 20 ಸೆಕೆಂಡ್ಸ್ಗೆ 20 ಟೈಮ್ಸ್ ಆಗುತ್ತೆ 20 ಇಂಟು 48 ಡಿವೈಡೆಡ್ ಬೈ 3600 ಕಿಲೋಮೀಟರ್ಸ್. ಸೊ ದಟ್ ಈಸ್ ದಿ ಡಿಸ್ಟೆನ್ಸ್ ಕವರ್ಡ್ ಬೈ ದಿ ಕಾರ್ ಇನ್ ಎ ಸರ್ಕ್ಯುಲರ್ ಪಾತ್ ಓಕೆ ಇನ್ 20 ಸೆಕೆಂಡ್ಸ್ ಅಂತ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಈ ಡಿಸ್ಟೆನ್ಸ್ ಏನು ಬರುತ್ತೆ ಅಂದರೆ ದಟ್ ಈಸ್ 0.267 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 0.267 kilometers ಅಂತ. ಸೊ ದಟ್ ಈಸ್ ದಿ ಡಿಸ್ಟೆನ್ಸ್ ಕವರ್ಡ್ ಬೈ ದಿ ಕಾರ್ ಇನ್ 20 ಸೆಕೆಂಡ್ಸ್ ಅಂತ ಹೇಳ್ತೀವಿ. ಸೊ 20 ಸೆಕೆಂಡ್ಸಲ್ಲಿ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡಿರುತ್ತಲ್ಲ ಅದನ್ನು ಆರ್ಕ್ ಲೆಂತ್ ಎಸ್ ಅಂತ ತೊಗೋಬೇಕಿಲ್ಲಿ. ದೇರ್ ಫಾರ್ ಎಸ್ ಈಸ್ ಈಕ್ವಲ್ ಟು 0.267 ಕಿಲೋಮೀಟರ್ಸ್. ಸೊ ಇಲ್ಲಿ ಆರ್ಕ್ ಲೆಂತ್ ಎಸ್ ಗೊತ್ತಾಯಿತು, ರೇಡಿಯಸ್ ಕೊಟ್ಟಿದ್ದಾರೆ 1.2 ಕಿಲೋಮೀಟರ್ ಅಂತ. ಹ್ಯಾವ್ ಟು ಫೈಂಡ್ ದಿ ಆ್ಯಂಗಲ್ ಟರ್ನ್ಡ್ ಅಂದರೆ ಆ್ಯಂಗಲ್ ತೀಟಾ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಡೇಟಾ ಏನಂತಾರೆ, ಆರ್ಕ್ ಲೆಂತ್ ಎಸ್ ಈಸ್ ಈಕ್ವಲ್ ಟು 0.267 kilometers. Then radius of the circle r is equal to 1.2 kilometers. So I have to find angle theta here. So adike yav formula use ಮಾಡ್ತೀರಾ, we know that s is equal to r theta, therefore s is equal to r theta. Theta is equal to ಏನಾಗುತ್ತೆ s divided by r. So s is arc length 0.26 kilometers 267 divided by radius of the circle r is 1.2 kilometers. So 0.267 divided by 1.2 ಮಾಡಿದರೆ we get the angle covered, that is around 0.222 radians. 0.222 radians, that is the angle covered by the car at the center ಅಂತ. ಸೊ ಇದು ರೇಡಿಯನ್ಸ್ ಅಲ್ಲಿ ಇದೆ, ಅದನ್ನು ಬೇಕಾದ್ರೆ ನೀವು ಡಿಗ್ರೀಸ್ಗೂ ಕನ್ವರ್ಟ್ ಮಾಡ್ಬೋದು. ಸೊ ಇದನ್ನು ಡಿಗ್ರೀಸಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ, ದೇರ್ಫೋರ್ ಆ್ಯಂಗಲ್ ಥೀಟಾ ಇಸ್ ಈಕ್ವಲ್ ಟು 0.222 ರೇಡಿಯನ್ಸ್ ಅಲ್ಲಿದೆ, ಅದನ್ನು ಡಿಗ್ರೀಸಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಹ್ಯಾವ್ ಟು ಮಲ್ಟಿಪ್ಲೈ ಬೈ 180 by ಪೈ. ಸೊ 180 by ಪೈ ಇದ್ದ ಮಲ್ಟಿಪ್ಲೈ ಮಾಡಿದ್ರೆ ವ್ಯಾಲ್ಯೂ ಏನು ಬರುತ್ತೆ ಅಂದರೆ ದಟ್ ಈಸ್ ಅರೌಂಡ್ 12.746 ಡಿಗ್ರೀಸ್ ಅಂತ ಬರುತ್ತೆ. 12.746 ಡಿಗ್ರೀಸ್. ಆರ್ ಈ ಫ್ರ್ಯಾಕ್ಷನ್ನ ನೀವು ಮಿನಿಟ್ಸ್ ಅಥವಾ ಸೆಕೆಂಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ ದಟ್ ಈಸ್ 12 ಡಿಗ್ರೀಸ್ 44 minutes and 53 seconds. 12 degrees 44 minutes and 53 seconds. That is the angle turned by the car in 20 seconds ಅಂತ ಹೇಳ್ತೀನಿ. ಸೊ 20 seconds ಈ ಥರ ಡಿಸ್ಟೆನ್ಸ್ ಮೂವ್ ಮಾಡಿದಾಗ ಸೆಂಟರಲ್ಲಿ ಎಷ್ಟು ಆ್ಯಂಗಲ್ ಕವರ್ ಮಾಡಿರುತ್ತೆ ಅಂದರೆ ಆ್ಯಂಗಲ್ ಟರ್ನ್ ಬೈ ದಿ ಕಾರ್, ದೇರ್ ಫಾರ್ ದಿ ಆ್ಯಂಗಲ್ ಟರ್ನ್ ಬೈ ದಿ ಕಾರ್ ಇನ್ 20 seconds ಈಸ್ 12 degrees 44 minutes and 53 seconds ಅಂತ ಹೇಳ್ಬೇಕು. ಸೊ ಈ ಥರ ಫೈಂಡ್ ಔಟ್ ಮಾಡ್ತೀವಿ. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಾವಲ್ಲಿ ಥೀಟಾನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ, ಈ ಪ್ರಾಬ್ಲಮಲ್ಲಿ ಎಸ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ, ಡಿಸ್ಟೆನ್ಸ್ ಕವರ್ಡ್ ಆರ್ಕ್ ಲೆಂತ್ ಎಸ್ ಅಂತ. So I will discuss one more problem on this. Next problem. If an arc of a circle, if an arc of a circle of radius, arc of a circle of radius 9 centimeters, of radius 9 centimeters, subtends an angle, subtends an angle 40 degrees, subtends an angle 40 degrees at the center, at the center. Find the arc length, find the arc length and area of a sector, and area of a sector formed. Find the arc length and area of a sector formed. ಸೊ ಇಲ್ಲಿ ನಿಮ್ಗೇನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ಳಿ, ಡೇಟಾ, ಗಿವನ್ ಡೇಟಾ. So here the given problem is if the arc of a circle of radius 9 centimeters,
So radius r is given 9 centimeters, arc of a circle of radius 9 centimeters, subtends an angle 40 degrees at the center. So angle subtended by the arc theta is equal to 40 degrees, subtends an angle 40 degrees at the center. Find the arc length. So arc length yes you have to find out here, and area of a sector, area of a sector. So I have to find both arc length S and area of a sector A. So for this radius of the circle r is equal to 9 centimeters anta kottidare, angle theta is equal to 40 degrees. So angle theta degrees ಅಲ್ಲಿ ಕೊಟ್ಟಿದ್ದಾರೆ, but that should be in radians. ಇದನ್ನ first radians ಗೆ convert ಮಾಡ್ಕೊಳ್ಳಿ. 40 degrees ನ radians ಗೆ convert ಮಾಡಬೇಕಾದ್ರೆ have to multiply by pi by 180. So pi by 180 ದ multiply ಮಾಡಿದ್ರೆ you get 2 pi by 9 radians ಅಂತ ಬರುತ್ತೆ. 2 pi by 9. That is the angle theta in radians. So theta is equal to 2 pi by 9 radians. So I have to find arc length S. For that you know the expression, arc length S is equal to r theta. So in this r is a radius, that is 9 centimeters, into theta is 2 pi by 9. 2 pi by 9. So 9 gets cancels here. Therefore arc length S is equal to 2 pi ಬರುತ್ತೆ. So pi value 3.142 ಅಂತ substitute ಮಾಡಿ multiply ಮಾಡಿದ್ರೆ we get arc length S is equal to 6.283. 6.283 ಇದನ್ನ centimeters ಅಲ್ಲಿ express ಮಾಡ್ತೀವಿ. Since radius of the circle is given in centimeters, therefore arc length S is equal to 6.283 centimeter. So that is the arc length S. And also have to find the area of a sector here. For that you know the expression, area of a sector is given by half r square theta. Therefore area of a sector, area of a sector is equal to half r square theta formula. So I will substitute ಮಾಡಿದ್ರೆ that is equal to half into r square is 9 square into theta. Theta is 2 pi by 9. 2 pi by 9 half r square theta. ಅದು ಅಷ್ಟೇ ರೇಡಿಯನ್ಸ್ ಅಲ್ಲಿ ಇರಬೇಕು theta, that is 2 pi by 9 radians ಅಂತ. So ಇದನ್ನ simplify ಮಾಡಿದ್ರೆ by using calculators you can simplify this one. On simplifying this we get the area of a sector, that is area A is equal to 28.274. So that is the area of a sector. So for area I have to write the unit also. Unit is since here the values are given in centimeter, therefore unit for area is a centimeter square. Area of a sector formed is 28.274 centimeter square. So like this you can find the area of a sector also by knowing the arc length, by knowing the radius of the sector and angle formed at the center. So after this I will discuss one more problem in this chapter. So last problem, the 8th one. The angles of a triangle, the angles of a triangle are in the ratio, the angles of a triangle are in the ratio 2:3:4. Angles of a triangle are in the ratio 2:3:4. Find the angles, then find the angles in degrees and radians. Find the angle in degrees and radians. Degrees and radians. So here the ratio is given, the angles of the triangle are in the ratio 2:3:4. I have to find the angles of a triangle in degrees and radians also, both in degrees and radians. So for that suppose if you consider this is a triangle, so in this I will consider A is the A, B and C are the angles of the triangle. A, B and C are the angles of the triangle. That is let A, B and C are the angles of the triangle. Angles of the triangle. Then we know that
then here this ratio is given, then A is to B is to C is equal to 2 is to 3 is to 4, that is given here, given. The angles of the triangle are in the ratio 2 is to 3 is to 4 means A is to B is to C is equal to 3 is to 3 is 2 is to 3 is to 4, that is given. But we know that that implies this ratio is given means ratio A divided by 2 is equal to constant, or you can write A is equal to 2 times constant K, B is equal to 3 times constant, and C is equal to 4 times constant K, where K is constant here, constant. But we know that in any triangle, in any triangle the sum of the three angles, that is A plus B plus C, sum of the angles of the triangles A plus B plus C is equal to 180 degrees. 180 degrees, that is here angle A is equal to 2 times constant K plus angle B is equal to 3 times constant K and angle C is equal to 4 times constant K, that is equal to 180 degrees. So here 2K plus 3K plus 4K means that is 9K. 9K is equal to 180 degrees, that implies constant K value how much you will get, K is equal to 180 divided by 90. So 180 divided by 90 means that is 20 degrees, that is constant K value. So by knowing constant K value, then you can find the angles of the triangle A, B and C both in degrees and radians. So for that first I will calculate. Therefore first one, the angle A is equal to 2 times K, that is 2 into K value is 20 degrees, we get 40 degrees here, that is in degrees. Or if you convert this one into radians, A is equal to 40 into pi by 180, pi by 180, or you can write this as 2 pi by 9 radians, 2 pi by 9 radians, that is angle A. Similarly angle B is equal to 3K, so K value is 20 degrees here, 3 into 20, that gives 60 degrees in degrees. Or if you convert this one into radians, we get angle B is equal to 60 into pi by 180, or you can write this as pi by 3 radians, 60 degrees or pi by 3 radians. And angle C is equal to 4 times K, that is 4 into K value is 20 degrees, that will get 80 degrees here. So angle C is equal to 80 degrees, or if you convert that one into radians, we get 80 into pi by 180, 80 degrees into pi by 180, that is 4 pi by 9, 4 pi by 9 radians. So these are the angles of the triangle. So if the angles of the triangles are given in the ratio 2 is to 3 is to 4, then their angles are angle A is equal to 40 degrees, angle B is equal to 60 degrees and angle C is equal to 80 degrees. These are the angles of the triangle. So like this you can find the angles of the triangle if the ratio of the angles are given. Since we know that in any triangle the sum of the angles is equal to 180 degrees. So that is about different types of problems on first chapter, that is units and measurement of angle. So ಈ ಚಾಪ್ಟರ್ಲಿ ನಾವು ಇಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಅಂದರೆ ಫಸ್ಟ್ ಚಾಪ್ಟರ್ಲಿ ಫಸ್ಟ್ ಆ್ಯಂಗಲ್ ಅಂತಂದರೆ ಏನಂತ ಡಿಫೈನ್ ಮಾಡಿದ್ವಿ. ಆ್ಯಂಗಲ್ನ ಮೆಷರ್ ಮಾಡೋದಕ್ಕೆ 3 ಸಿಸ್ಟಮ್ಸ್ ಆಫ್ ಯೂನಿಟ್ಸ್ ಅಂತ ಇದೆ ಅಂತ ಹೇಳಿದೆ. ಒನ್ ಈಸ್ ಸೆಕ್ಸಾಡೆಸಿಮಲ್ ಸಿಸ್ಟಮು, ಸೆಂಟಿಸಿಮಲ್ ಸಿಸ್ಟಮ್ ಆ್ಯಂಡ್ ರೇಡಿಯನ್ಸ್ ಮೆಷರ್, 3 ಸಿಸ್ಟಮ್ಸು. ನೆಕ್ಸ್ಟ್ ಅಲ್ಲಿ ಕನ್ವರ್ಷನ್ ಯಾವ ಥರ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ಅದಾದಮೇಲೆ ಇಲ್ಲಿ ಅದರ ಈಕ್ವೇಷನ್ಸನ್ನು ಡಿರೈವ್ ಮಾಡಿದ್ವಿ, ಏರಿಯಾ ಆಫ್ ಎ ಸೆಕ್ಟರು ಮತ್ತು ಆರ್ಕ್ ಲೆಂತ್ ಎಸ್ ಅಂತೇಳಿ. ಅದ್ರ ಮೇಲೆ ಒಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ವಿ. ಸೊ ಈ ಚಾಪ್ಟರ್ದ ನಿಮಗೆ 5 ಮಾರ್ಕ್ಸಿಗೆ 1 ಕ್ವಶನ್ ಬರುತ್ತೆ ಎಕ್ಸಾಮ್ಗೆ. ಓಕೆ, ಸೊ ಅದಕ್ಕೆ ನೀವು ಪ್ರಿಪೇರ್ ಆಗ್ಬೋದು ಈಸಿಯಾಗಿ. ಸೊ ದಟ್ ಕಂಪ್ಲೀಟ್ಸ್ ದಿ ಫಸ್ಟ್ ಚಾಪ್ಟರ್ ಇನ್ ಟ್ರಿಗ್ನೋಮೆಟ್ರಿ, ದಟ್ ಈಸ್ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ ಆಫ್ ಆ್ಯಂಗಲ್. ಸೊ ನೆಕ್ಸ್ಟ್ ಐ ವಿಲ್ ಗೋ on to next chapter, second chapter in trigonometry, that is trigonometric functions. This is very important chapter, second one, trigonometric functions, ratios or functions, trigonometric ratios or trigonometric functions anta.
So in this you are going to discuss total 6 trigonometric functions related to triangle. So triangle means first I will consider a right angle triangle like this. ABC is a right angle triangle. In this I will consider ABC is a right angled triangle. In this let angle ACB is equal to theta. This angle I will consider as theta here. Let angle ACB is equal to theta anta tagondre. So then in this right angle triangle, then the side AB, is known as a opposite side for this angle. Side AB is called a opposite side. Then BC is called a adjacent side, and AC is called a hypotenuse. So that means if ABC is a right angle triangle, in this let angle ACB is equal to theta, then this side AB becomes opposite side here, BC becomes adjacent side, and AC becomes a hypotenuse. Okay, ಈ ತರ ನಾವು 3 sides ಅನ್ನು ಈ ತರ ನೇಮ್ ಮಾಡ್ತೀವಿ, opposite side, adjacent side ಮತ್ತೆ hypotenuse ಅಂತ. So ಈ right angle triangle ಗೆ now we are going to define total 6 trigonometric functions ಅಂತ. So ಇಲ್ಲಿ 6 trigonometric functions ಅಂತ ಬರುತ್ತೆ. ಅದು ಯಾವುದು ಅಂತಂದ್ರೆ there are 6 trigonometric functions. They are, one is a sine of angle theta ಅಂತ ಹೇಳ್ತೀವಿ. ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬರಿಬೇಕಾದ್ರೆ that is symbolically written as a sin, sine ಅಂತ, first trigonometric function. Then second one is a cosine of angle theta ಅಂತ, that is symbolically written as a cos theta ಅಂತ ತಗೊಂತೀವಿ, cos ಅಂತ ತಗೊಂತೀವಿ, second function. Okay, that is symbol cos. Then third one is a tangent. For this we will use a symbol as a tan, trigonometric function. Then fourth one is a cotangent. For this the symbol is a cot, cot. Fifth one is a secant of angle theta. For this we'll write a symbol as a sec, sec. And last one is a cosecant. For that we will write a cosecant symbol. So these are the total 6 trigonometric functions related to right angle triangle. So ಇಲ್ಲಿ total ನಿಮಗೆ 6 trigonometric functions ಬರುತ್ತೆ. ಅದನ್ನ ಸೈನು, ಕೊಸೈನು, ಟ್ಯಾಂಜೆಂಟು, ಕೋಟ್ಯಾಂಜೆಂಟು, ಸೀಕೆಂಟು ಮತ್ತು ಕೋಸಿಕೆಂಟ್ ಅಂತ ತಗೊಂತೀವಿ. ಓಕೆ, ಇದನ್ನ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಥವಾ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅಂತ ಕರಿತೀವಿ. ಬಟ್ ಇದನ್ನ ಬರೀಬೇಕಾದ್ರೆ ಈ ತರ ಫುಲ್ ಫಾರ್ಮಲ್ ಬರೆಯೋದಿಲ್ಲ, ಅದಕ್ಕೆಲ್ಲ ಸಿಂಬಲ್ಸ್ ಯೂಸ್ ಮಾಡ್ತೀವಿ. ಸೊ ಸೈನ್ಗೆ SIN ಅಂತ ಬರಿತೀವಿ, ಕೊಸೈನ್ಗೆ ಕಾಸ್, COS ಕಾಸ್ ಅಂತ ಬರೀಬೇಕು, ಟ್ಯಾಂಜೆಂಟ್ಗೆ ಟ್ಯಾನ್ ಅಂತ ಬರಿತೀವಿ, TAN. ದೆನ್ ಕೋ ಟ್ಯಾಂಜೆಂಟ್ಗೆ ಕಾಟ್ ಅಂತ ಬರಿತೀವಿ, COT ಕಾಟ್ ಅಂತ. ದೆನ್ ಸೀಕೆಂಟ್ ಬರೀಬೇಕಾದ್ರೆ ಜಸ್ಟ್ SEC ಅಂತ ಯೂಸ್ ಮಾಡ್ತೀವಿ ಸಿಂಬಲ್. ಇದನ್ನ ಓದ್ಬೇಕಾದ್ರೆ ಸೀಕೆಂಟ್ ಅಂತ ಯೂಸ್ ಮಾಡ್ತೀವಿ. ಕೋಸಿಕೆಂಟ್ಗೆ COSEC ಅಂತ ಬರೀತೀವಿ ಸಿಂಬಲ್. ಓಕೆ, ದೀಸ್ ಆರ್ ದಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್. ಸೊ ಈ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ನಾವು ಯಾವ ಥರ ಡಿಫೈನ್ ಮಾಡ್ತೀವಿ ಅಂತ ಎಲ್ಲದಕ್ಕೂ ಡೆಫಿನೇಷನ್ಸ್ ಇದೆ ಇಲ್ಲಿ. ಸೊ ಡೆಫಿನೇಷನ್ಸ್ ಆಫ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್, ಅಂತ. ಸೊ ಒನ್ ಬೈ ಒನ್ ನಾನು ಇಲ್ಲಿ ಡಿಫೈನ್ ಮಾಡ್ತಾ ಹೋಗ್ತೀನಿ ರಿಲೇಟೆಡ್ ಟು ದಿಸ್ ಆ್ಯಂಗಲ್ ಥೀಟಾ ಹಿಯರ್. ಸೊ ಇನ್ ದಟ್ ಫಸ್ಟ್ ಒನ್ ಈಸ್ ಅ ಸೈನ್ ಆಫ್ ಆ್ಯಂಗಲ್ ಥೀಟಾ, ದಟ್ ಈಸ್ ರಿಟರ್ನ್ ಆಸ್ ಅ ಸೈನ್ ಥೀಟಾ ಅಂತ ಬರ್ತೀವಿ ಈ ಥರ. ಸೊ ಸೈನ್ ಥೀಟಾಗೆ ಡೆಫಿನೇಷನ್ ಏನಂತಾರೆ, ಸೈನ್ ಥೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪಾಟಿನಿಯಸ್ ಅಂತ ತೊಗೊಳ್ತೀವಿ. ಓಕೆ, ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪಾಟಿನಿಯಸ್. ಸೊ ಇನ್ ದಿಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಸೈನ್ ಥೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ divided by hypotenuse. That is the definition for sin theta. Or you can write in this triangle, related to this triangle, opposite side is AB divided by hypotenuse is AC. That is the definition for sin theta.
Then second one is cosine, that is written as cos anta heltivi. Cos theta is equal to, the definition for cos theta is it is defined as the ratio of adjacent side divided by hypotenuse anta barutade. Adjacent side divided by hypotenuse. Adjacent side divided by hypotenuse. So in this right angle triangle, adjacent side is taken as BC divided by hypotenuse is AC. Hypotenuse is AC. So that is the definition for second function cos theta. Then third one is tan theta. So tangent of angle theta, that is written as tan theta. So tan theta get definition ಏನಂದ್ರೆ tan theta is defined as the ratio of opposite side divided by adjacent side. Opposite side divided by adjacent side. So in this right angle triangle, opposite side is AB divided by adjacent side is BC ಅಂತ ತಗೊಂತೀವಿ. So these are the definitions for sin theta, cos theta and tan theta. Similarly, remaining three functions ಇದೆಯಲ್ಲ, that is cot theta, secant theta and cosecant theta, ಅದನ್ನ ಯಾವ ಥರ ಡಿಫೈನ್ ಮಾಡ್ತೀವಿ, ಜಸ್ಟ್ ಇದು ರೆಸಿಪ್ರೋಕಲ್ ತೊಗೊತೀವಿ. ಸೊ ರೆಸಿಪ್ರೋಕಲ್ ಆಫ್ tan theta gives cot theta ಅಂತ, ರೆಸಿಪ್ರೋಕಲ್ ಆಫ್ cos theta gives secant theta and ರೆಸಿಪ್ರೋಕಲ್ ಆಫ್ sin theta gives cosecant theta ಅಂತ. ಅಂದರೆ ಇದಕ್ಕೆ ಡೆಫಿನೇಷನ್ಸ್ ಬರೆದ್ರೆ ಇಲ್ಲಿ ಅದಾದ three trigonometric functions. So next one is cot theta. Cot theta is equal to reciprocal of tan andre, that is tan theta ge definition ಏನು opposite by adjacent side. Reciprocal means cot theta is defined as the ratio of adjacent side divided by opposite side. Adjacent side divided by opposite. So in this right angle triangle, adjacent side is BC divided by opposite side is AB. BC divided by AB ಅಂತ. Next one is secant theta. So secant theta ಅಂದರೆ that is the reciprocal of cos theta ಅಂತ ಹೇಳಿದೆ. Cos theta ಗೆ definition ಏನು, adjacent side divided by hypotenuse. Reciprocal of this one is given by secant theta is equal to hypotenuse divided by adjacent side. Hypotenuse divided by adjacent side, that is given by hypotenuse is AC divided by adjacent side is BC. And last one is cosecant theta. Cosecant theta, that is reciprocal of sin theta. Reciprocal of sin theta means that is defined as the ratio of hypotenuse divided by opposite side. So here hypotenuse is AC divided by opposite side is AB. So these are the definitions of trigonometric functions ಅಥವಾ trigonometric ratios ಅಂತ ಹೇಳ್ತೀವಿ. So if you consider a right angle triangle ABC, in this let the angle ACB is equal to theta radians ಅಂತ ತಗೊಂಡ್ರೆ, then this side AB becomes opposite side for this angle, BC is called adjacent side and AC is called hypotenuse. So ಈ trigonometric functions in terms of ratios of the two sides of the triangle ಆಗಿ express ಮಾಡ್ತೀವಿ. So in that first trigonometric function is taken as sin theta. ಇದಕ್ಕೆ definition ಅಂತಂದ್ರೆ sin theta is defined as the ratio of opposite side divided by hypotenuse. So opposite side is AB divided by hypotenuse is AC, that is sin theta is equal to AB by AC ಬರುತ್ತೆ. ಇದು reciprocal ತಗೊಂಡ್ರೆ cosecant ಬರುತ್ತೆ. Reciprocal of sin is cosecant theta, that is hypotenuse divided by opposite side. Then second one is cos theta. Cos theta ಗೆ definition ಅಂತಾರೆ, it is defined as the ratio of adjacent side divided by hypotenuse, that is BC divided by AC. So the reciprocal of cos theta is given by secant theta anta, that is secant theta is equal to hypotenuse divided by adjacent side, that is given by AC divided by BC anta. And third one is tan theta. Tan theta is defined as the ratio of opposite side divided by adjacent side anta. Opposite by adjacent side andre, that is AB divided by BC, and reciprocal of this gives cot theta, that is cot theta is equal to adjacent side divided by opposite side, that is given by BC by AB anta ತಗೊಂತೀವಿ. So these are the definitions of trigonometric functions or trigonometric ratios ಅಂತ. So ಇಲ್ಲಿ trigonometric functions ಗೆ definitions ಅಂದರೆ ಇಲ್ಲಿ total 6 trigonometric functions ಬರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ನಿಮಗೆ. ಯಾವುದೇ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡಾಗ ಈ trigonometric functions ಅನ್ನು ಡಿಫೈನ್ ಮಾಡಬೇಕಾದ್ರೆ ವಿತ್ ರೆಸ್ಪೆಕ್ಟ್ ಟು ಥೀಟಾ ಡಿಫೈನ್ ಮಾಡ್ತೀವಿ. ಸೊ ಇಲ್ಲಿ ನಾವು ಈ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಆಂಗಲ್ ಸಿ ಇಸ್ ಟೇಕನ್ ಆಸ್ ಥೀಟಾ ಅಂತ ತಗೊಂಡ್ರೆ ಇದು ಆಪೋಸಿಟ್ ಅಡ್ಜಸೆಂಟ್ ಹೈಪಾಟಿನಸ್ ಆಗುತ್ತೆ. ಅದ್ರ ಬದಲು ಸಪೋಸ್ ನೀವು ಥೀಟಾನ ಚೇಂಜ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸಪೋಸ್ ಇಫ್ ಬಿ ಎ ಸಿ ಈಸ್ ಟೇಕನ್ ಆಸ್ ಥೀಟಾ, ಹಿಯರ್ ಆಲ್ವೇಸ್ ಥೀಟಾ ಈಸ್ ಅಕ್ಯೂಟ್ ಆಂಗಲ್ ಆಗಿರುತ್ತೆ. ಯಾಕಂದರೆ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಒಂದು ಆಂಗಲ್ 90 ಡಿಗ್ರೀಸ್ ಇರೋದ್ರಿಂದ ದೀಸ್ ಟು ಆರ್ ಲೆಸ್ ದ್ಯಾನ್ 90 ಡಿಗ್ರೀಸ್ ಅಂತ. ಅಕ್ಯೂಟ್ ಆಂಗಲ್ ಅಲ್ಲಿ ಲೆಸ್ ದ್ಯಾನ್ 90 ಡಿಗ್ರೀಸ್ ಇರುತ್ತೆ. ಸೊ ಸಪೋಸ್ ಇಫ್ ಯು ಕನ್ಸಿಡರ್ ದಿಸ್ ಒನ್ ಆಸ್ ಥೀಟಾ,
ಈ ಆ್ಯಂಗಲ್ನ ತೀಟಾ ಅಂತ ತೊಗೊಂಡ್ರೆ ಆವಾಗ ಈ ಬಿ ಸಿ ಅನ್ನೋದು ಆಪೋಸಿಟ್ ಸೈಡ್ ಆಗುತ್ತೆ, ಎ ಬಿ ಅನ್ನೋದು ಅಡ್ಜಸೆಂಟ್ ಸೈಡ್ ಆಗುತ್ತೆ, ಎ ಸಿ ಅನ್ನೋದು ಹೈಪಾಟಿನಿಸ್ ಆಗುತ್ತೆ. ಸೊ ದಟ್ ಟೋಟಲಿ ಡಿಪೆಂಡ್ಸ್ ಆನ್ ಆ್ಯಂಗಲ್ ತೀಟಾ. ಸೊ ವಿತ್ ರೆಸ್ಪೆಕ್ಟ್ ಟು ತೀಟಾ ನಾವಿಲ್ಲಿ ಡಿಫೈನ್ ಮಾಡ್ತೀವಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಂತ. ಇದು ವೆರಿ ಇಂಪಾರ್ಟೆಂಟ್ ನಿಮಗೆ ಡೆಫಿನೇಷನ್ಸ್. ಓಕೆ, ಸೊ ಇದು ಫಂಡಮೆಂಟಲ್ಸ್ ಅಥವಾ ಬೇಸಿಕ್ಸ್ ಇದ್ದಂಗೆ ಟ್ರಿಗ್ನಾಮೆಟ್ರಿನಲ್ಲಿ ಡೆಫಿನೇಷನ್ಸ್. ಇದಾದಮೇಲೆ ನೆಕ್ಸ್ಟ್ ಇದರಲ್ಲಿ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಬರುತ್ತೆ ಇಲ್ಲಿ. ಸೊ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂದರೆ ಟೋಟಲ್ ನಿಮಗೆ 8 ಐಡೆಂಟಿಟೀಸ್ ಬರುತ್ತೆ. ಆ ಐಡೆಂಟಿಟೀಸ್ ಯಾವ್ಯಾವುದಂತ ಹೇಳ್ತೀನಿ ನಿಮಗೆ, ಅದನ್ನು ಬರೆಸ್ಬಿಟ್ಟು ಅದ್ರ ಮೇಲೆ ಒಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ. ಓಕೆ, ಐಡೆಂಟಿಟೀಸ್ ಮೇಲೆ, ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಮೇಲೆ ಇವನ್ ಆ ಐಡೆಂಟಿಟೀಸ್ನ ನಾವು ಪ್ರೂವ್ ಮಾಡ್ಬೋದು. ಯಾವ್ದಾದ್ರು ಒನ್ ಆರ್ ಟು ಐಡೆಂಟಿಟೀಸ್ನ ಪ್ರೂವ್ ಮಾಡಿ ತೋರಿಸ್ತೀನಿ. ರಿಮೈನಿಂಗ್ ಎಲ್ಲ ಸಿಮಿಲರ್ ಇರುತ್ತೆ ಅದೇ ಥರ. ಸೊ ದಟ್ ಐ ವಿಲ್ ಟೇಕ್ ಅಪ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಯಾವ್ಯಾವುದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತೀವಿ. ಅದು ನಿಮಗೆ ಈ ಚಾಪ್ಟರ್ ಬರುತ್ತೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸಲ್ಲಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಟ್ರಿಗ್ನಾಮೆಟ್ರಿಯಲ್ಲಿ ಬೇಸಿಕ್ಸ್ ಇದು. ಓಕೆ, ಸೊ ದಟ್ ಐಲ್ ಕಂಟಿನ್ಯೂ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.